ನಮಸ್ಕಾರ ಗೆಳೆಯರೆ, ನೀವು ಪ್ರತಿ ಬಾರಿ ಟ್ರೈನ್ ಹತ್ತುವಾಗಲೂ ಅಂದ್ಕೊಂಡಿರ್ತೀರ ಅಲ್ವಾ, ಯಾಕಪ್ಪ ಈ ದೂರದ ದಾರಿ ಇಷ್ಟು ಸುತ್ತಿ ಬಳಸಿ ಹೋಗುತ್ತೆ, ಸೀದಾ ಒಂದು ಲೈನ್ ಇದ್ದಿದ್ರೆ ಎಷ್ಟು ಸಮಯ ಉಳಿಯುತ್ತಿತ್ತು ಅಂತ. ಇವತ್ ನಾವು ಮಾತಾಡಕ್ ಹೊರಟಿರೋದು ಇಂತಹದೇ ಒಂದು ಬಿಗ್ ಪ್ರಾಜೆಕ್ಟ್ ಬಗ್ಗೆ, ಅದು ಬೆಂಗಳೂರು ಟು ಕಡಪ ರೈಲ್ವೆ ಲೈನ್. ಈ ವಿಷಯದ ಬಗ್ಗೆ ತೆಲುಗುನಲ್ಲಿ ನೂರಾರು ವಿಡಿಯೋಗಳು ಇವೆ, ಆಂಧ್ರದಲ್ಲಿ ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ನಮ್ಮ ಕನ್ನಡ ಜನರಿಗೆ, ನಮ್ಮ ಐಫೈ ಕನ್ನಡ ವೀಕ್ಷಕರಿಗೆ ಈ ಯೋಜನೆಯ ಸಂಪೂರ್ಣ ಅಪ್ಡೇಟ್ ಕೊಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ಪೂರ್ತಿ ನೋಡಿ, ಯಾಕೆಂದ್ರೆ ಈ ರೈಲ್ವೆ ಲೈನ್ ಎರಡು ನಗರಗಳದ್ದಲ್ಲ, ಬದಲಿಗೆ ಕರ್ನಾಟಕ ಮತ್ತು ಆಂಧ್ರ ನಡುವಿನ ಹೊಸ ಆರ್ಥಿಕ ಕ್ರಾಂತಿಯನ್ನೇ ಮಾಡುತ್ತೆ. ಈ ರೈಲ್ವೆ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ನೀಡಿ ಅಂತ ಕಮೆಂಟ್ ಕೂಡ ಬಂದಿತ್ತು. ಹಾಗಾದ್ರೆ ಈ ಯೋಜನೆಯನ್ನು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಷ್ಟು ವರ್ಷದಿಂದ ಇದು ನೆನೆಗುದಿಗೆ ಬಿದ್ದಿದೆ, ಈಗಿನ ಸ್ಟೇಟಸ್ ಏನು, ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಿಮಗೆ ಈ ಪ್ರಾಜೆಕ್ಟ್ ಬಗ್ಗೆ A to Z ಇನ್ಫಾರ್ಮೇಶನ್ ಸಿಗುತ್ತೆ. ಗೆಳೆಯರೆ, ಮೊದಲು ನಾವು ಭೂಪಟವನ್ನು ಗಮನಿಸೋಣ. ಬೆಂಗಳೂರಿನಿಂದ ಕಡಪಗೆ ಹೋಗಬೇಕಾದ್ರೆ ಈಗಿರೋ ದಾರಿ ಯಾವುದು? ನಾವು ಧರ್ಮಾವರಂ ಮತ್ತು ಗುಂತಿಕಲ ಮೂಲಕ ಸುತ್ತಿ ಬೆಳೆಸಿ ಹೋಗಬೇಕು. ಇದು ಸುಮಾರು 250 ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರ ಆಗುತ್ತೆ. ಆದ್ರೆ ದಶಕಗಳ ಹಿಂದೆಯೇ ಒಂದು ಪ್ಲಾನ್ ರೆಡಿ ಆಗಿತ್ತು. ಬೆಂಗಳೂರಿನಿಂದ ನೇರವಾಗಿ ಯಲಹಂಕ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮೂಲಕ ಆಂಧ್ರದ ಮದನಪಲ್ಲಿ ಮತ್ತು ಕಡಪವನ್ನು ಸೇರಿಸುವ ಒಂದು ಅದ್ಭುತ ಯೋಜನೆ ಇದು. ಇದು ಸಾಧ್ಯವಾದ್ರೆ ಬೆಂಗಳೂರಿನಿಂದ ಕಡಪ ನಡುವಿನ ಅಂತರ ಬರೋಬ್ಬರಿ 50ರಿಂದ 60 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಆದ್ರೆ ಈ ಯೋಜನೆ ಯಾಕೆ ಲೇಟ್ ಆಗ್ತಾ ಇದೆ, ಇದನ್ನ ತಿಳಿಯೋಕೆ ನಾವು ಸ್ವಲ್ಪ ಇತಿಹಾಸ ಹೋಗ್ಬೇಕು. ನೋಡಿ, ಈ ಬೆಂಗಳೂರು ಮತ್ತು ಕಡಪ ರೈಲ್ವೆ ಲೈನ್ ಅನ್ನೋದು ಇವತ್ತು ನಿನ್ನೆದು ಪ್ಲಾನ್ ಅಲ್ಲ, ಇದು ಸುಮಾರು 100 ವರ್ಷಗಳ ಹಳೆಯ ಕನಸು. ಹೌದು, ನೀವು ಕೇಳಿದ್ದು ನಿಜ. ಮೈಸೂರು ಮಹಾರಾಜರ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಕಡೆಗೆ ರೈಲ್ವೆ ಲೈನ್ ವಿಸ್ತರಣೆ ಮಾಡುವ ಯೋಜನೆ ಇದು. ಆದರೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಈ ಭಾಗದ ಜನಪ್ರತಿನಿಧಿಗಳ ಈ ಯೋಜನೆ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ. ಸುಮಾರು 2008ರಿಂದ 2009ರ ಬಜೆಟ್ ನಲ್ಲಿ ಈ ಯೋಜನೆಗೆ ಮೊದಲ ಬಾರಿಗೆ ಅಧಿಕೃತವಾಗಿ ಹಸಿರು ನಿಶಾನೆ ಸಿಕ್ಕಿತ್ತು. ಆಗ ಶುರುವಾಗಿದ್ದು ಈ 255 ಕಿಲೋಮೀಟರ್ ಉದ್ದದ ರೈಲ್ವೆ ಹಳೆಯ ಕನಸು. ಆದ್ರೆ ಅಂದುಕೊಂಡಷ್ಟು ಸುಲಭವಾಗಿ ಏನೂ ನಡೆಯಲಿಲ್ಲ. ನೋಡಿ ಗೆಳೆಯರೆ, ಯಾವುದೇ ಒಂದು ರೈಲ್ವೆ ಯೋಜನೆ ಸಕ್ಸಸ್ ಆಗ್ಬೇಕು ಆದ್ರೆ ಅದಕ್ಕೆ ಭೂಮಿ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ನಮ್ಮ ದೇಶದಲ್ಲಿ ದೊಡ್ಡ ತಲೆನೋವಾಗಿದೆ. ಕರ್ನಾಟಕದ ಭಾಗದಲ್ಲಿ ಶಿಡ್ಲಘಟ್ಟ, ಚಿಂತಾಮಣಿ ದಾಟಿ ಶ್ರೀನಿವಾಸಪುರದವರೆಗೆ ಈ ಲೈನ್ ಹಾಡಬೇಕಿತ್ತು. ಇತ್ತ ಆಂಧ್ರ ಭಾಗದಲ್ಲಿ ಕೂಡ ರೈತರಿಂದ ಭೂಮಿ ಪಡೆಯಬೇಕಿತ್ತು. ಮೊದಲು ಕೆಲವು ವರ್ಷಗಳ ಈ ಯೋಜನೆ ಕೇವಲ ಫೈಲ್ ನಲ್ಲಿ ಉಳಿಯಿತು. ಹಣದ ಕೊರತೆ ಒಂದು ಕಡೆ ಆದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇನ್ನೊಂದು ಕಡೆ ಇತ್ತು. ರೈಲ್ವೆ ಇಲಾಖೆ ಹೇಳ್ತಾ ಇತ್ತು ರಾಜ್ಯ ಸರ್ಕಾರ ಹಣ ಕೊಡಬೇಕು ಅಂತ, ರಾಜ್ಯ ಸರ್ಕಾರ ಹೇಳ್ತಿತ್ತು ಇದು ಕೇಂದ್ರ ಜವಾಬ್ದಾರಿ ಅಂತ. ಈ ಹಗ್ಗ ಜಿಗ್ಗಾಟದ ನಡುವೆ ಸಬಲರಾದದ್ದು ನಮ್ಮ ಜನಸಾಮಾನ್ಯರು. ಹಾಗಾದ್ರೆ ಈಗ ಈ ಯೋಜನೆ ಸಂಪೂರ್ಣ ನಿಂತು ಹೋಗಿದೆಯಾ? ಖಂಡಿತ ಇಲ್ಲ. ಇದರ ಇವತ್ತಿನ ಚಿತ್ರಣ ಇಲ್ಲಿದೆ ನೋಡಿ. ಈಗಿನ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಆಂಧ್ರ ಪ್ರದೇಶದ ಭಾಗದಲ್ಲಿ ಕೆಲಸಗಳು ವೇಗ ಪಡೆದುಕೊಂಡಿದೆ. ವಿಶೇಷವಾಗಿ ಕಡಪದಿಂದ ಶುರುವಾಗಿ ಪೆಡ್ಲಿಮರಿ ಎಂಬ ಊರಿನವರೆಗೆ ರೈಲ್ವೆ ಹಳಿ ಕೂತಿದೆ. ಸ್ಟೇಷನ್ಗಳು ರೆಡಿ ಆಗಿದೆ. ಅಲ್ಲಿ ಈಗಾಗಲೇ ರೈಲ್ವೆ ಟ್ರಯಲ್ ರೈನ್ ಕೂಡ ನಡೆದಿದೆ. ಅಂದ್ರೆ ಆಂಧ್ರ ಭಾಗದ ಜನರು ತಮ್ಮ ಕೆಲಸವನ್ನು ಫಾಸ್ಟ್ ಆಗಿ ಮಾಡ್ತಿದ್ದಾರೆ. ಕಡಪ ಕಡೆಯಿಂದ ಸುಮಾರು 21 ಕಿಲೋಮೀಟರ್ ವರೆಗೆ ಹಳಿಗಳು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಆದ್ರೆ ಕಷ್ಟ ಶುರುವಾಗೋದು ಅಲ್ಲಿಂದ ಮುಂದೆ. ಯಾಕಂದ್ರೆ ಈ ರೈಲ್ವೆ ಲೈನ್ ಹಾದು ಹೋಗುವ ದಾರಿಯಲ್ಲಿ ದಟ್ಟವಾದ ಕಾಡುಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಸಿಗುತ್ತವೆ. ಪರಿಸರ ಇಲಾಖೆ ಅನುಮತಿ ಪಡೆಯುವುದು ದೊಡ್ಡ ಸವಾಲಾಗಿ ಪರಿಗಣಿಸ್ತಾ ಇದೆ. ಆನೆಗಳ ಕಾರಿಡಾರ್ ಮತ್ತು ಅರಣ್ಯ ಇಲಾಖೆ ಅಂದ್ರೆ ಅರಣ್ಯ ಪ್ರದೇಶಕ್ಕೆ ತೊಂದರೆ ಆಗಬಾರದು ಅಂತ ಕೆಲಸಗಳು ಸ್ವಲ್ಪ ಸ್ಲೋ ಆಗ್ತಾ ಇದೆ. ಆದ್ರೆ ವರದಿಯ ಪ್ರಕಾರ ಈಗ ಹೊಸ ಪ್ಲಾನ್ ಒಂದು ರೆಡಿ ಆಗಿದೆ. ಕಾಡಿನ ಮಧ್ಯೆ ಸುರಂಗ ಮಾರ್ಗ ಅಥವಾ ಎಲಿವಿಕೇಟರ್ ಬ್ರಿಡ್ಜ್ ಗಳ ಮೂಲಕ ಹಳಿ ಹಾಕುವ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ನೀವೇನ್ ಅಂದ್ಕೊಳ್ತೀರಿ? ಪರಿಸರ ಉಳಿಸಬೇಕಾ ಅಥವಾ ಅಭಿವೃದ್ಧಿ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಕರ್ನಾಟಕ ಕಡೆನೇ ಬರೋಣ. ನಮ್ಮ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರವರೆಗೆ ರೈಲು ಓಡುತ್ತೆ. ಅಲ್ಲಿಂದ ಶ್ರೀನಿವಾಸಪುರ ದಾಟಿ ಆಂಧ್ರದ ಬಾರ್ಡರ್ ತಲುಪುವ ಕೆಲಸ ಇನ್ನೂ ಕೂಡ ಆಮೆಗತಿಯಲ್ಲಿ ನಡೀತಾ ಇದೆ. ಇದರ ಹಿಂದಿರೋ ದೊಡ್ಡ ಸಮಸ್ಯೆ ಬಜೆಟ್. ಈ ಪ್ರಾಜೆಕ್ಟ್ ನ ಒಟ್ಟು ವೆಚ್ಚ ಸಾವಿರಾರು ರೂಪಾಯಿ ಕೋಟಿ ದಾಟಿದೆ. 50-50 ಅಂದ್ರೆ 50-50 ಅನುಪಾತದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಹಣ ಹಂಚಿಕೊಳ್ಬೇಕು ಅಂತ ಒಪ್ಪಂದ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ. ಆದ್ರೆ ರೈಲ್ವೆ ಹಳಿ ಹಾಕೋಕೆ ಬರೀ ಹಣ ಇದ್ರೆ ಸಾಲದು, ಅಲ್ಲಿಗೆ ಮೆಟೀರಿಯಲ್ ಸಪ್ಲೈ ಆಗ್ಬೇಕು ಮತ್ತು ಲೇಬರ್ ಕೆಲಸ ಶುರು ಆಗ್ಬೇಕು. ನೋಡಿ ಸ್ನೇಹಿತರೆ, ಈ ಬೆಂಗಳೂರು ಕಡಪ ರೈಲ್ವೆ ಲೈನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಬೆಂಗಳೂರಿನ ನೇರವಾಗಿ ಸಿಮೆಂಟ್ ಹಬ್ ಗಳಿಗೆ ಕನೆಕ್ಟ್ ಮಾಡುತ್ತೆ. ಆಂಧ್ರದ ಕಡಪ ಜಿಲ್ಲೆ ಸಿಮೆಂಟ್ ಮತ್ತು ಸುಣ್ಣ ಕಲ್ಲುಗಳಿಗೆ ಹೆಸರುವಾಸಿ. ಈ ರೈಲ್ವೆ ಲೈನ್ ಪೂರ್ಣಗೊಂಡ್ರೆ ಕೇವಲ ಪ್ಯಾಸೆಂಜರ್ ಟ್ರೈನ್ ಮಾತ್ರವಲ್ಲ, ಗೂಡ್ಸ್ ಟ್ರೈನ್ ಕೂಡ ಫಾಸ್ಟ್ ಆಗಿ ಬರಬಹುದು. ಇದರಿಂದ ಬೆಂಗಳೂರಿನಲ್ಲಿ ಮನೆ ಕಟ್ಟುವವರೆಗೆ ಸಿಮೆಂಟ್ ಬೆಲೆ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಯೋಚನೆ ಮಾಡಿ, ಒಂದು ಸಣ್ಣ ರೈಲ್ವೆ ಲೈನ್ ನಿಮ್ಮ ಮನೆಯ ಖರ್ಚಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ. ಹಾಗಾದ್ರೆ ಎಲ್ಲವೂ ಪಾಸಿಟಿವ್ ಆಗಿದೆಯಾ? ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಗ್ರೌಂಡ್ ರಿಯಾಲಿಟಿ ಬೇರೆನೆ ಇರುತ್ತೆ. ಈ ಯೋಜನೆಗೆ ಸುಮಾರು 1000 ಹೆಕ್ಟೇರ್ ಗಿಂತಲೂ ಹೆಚ್ಚು ಭೂಮಿ ಬೇಕು. ಇದರಲ್ಲಿ ಸುಮಾರು 400 ಎಕರೆಗಳು ಅರಣ್ಯ ಇಲಾಖೆದ್ದೇ ಇದೆ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಕೊಡೋಕೆ ವರ್ಷಗಟ್ಟಲೆ ತಗೋತಾರೆ. ಅದಲ್ಲದೆ ಈ ಮಾರ್ಗದಲ್ಲಿ ಅನೇಕ ದೊಡ್ಡ ಸೇತುವೆಗಳು ಕಟ್ಟಬೇಕಿದೆ. ಈಗಿನ ವೇಗವನ್ನು ನೋಡಿದರೆ ಈ ಪ್ರಾಜೆಕ್ಟ್ ಮುಗಿಯಲು ಕನಿಷ್ಠ ಇನ್ನು 5ರಿಂದ 8 ವರ್ಷ
ಬೇಕಾಗಬಹುದು ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಆದರೂ ಆಂಧ್ರದ ಕಡಪದಲ್ಲಿ ರೈಲ್ವೆ ಲೈನ್ ಕೆಲಸ ಚುರುಕಾಗಿರೋದು ನಮಗೆ ಒಂದು ಆಶಾ ಕಿರಣವಾಗಿದೆ. ವೀಕ್ಷಕರೇ, ಮತ್ತೊಂದು ಮುಖ್ಯ ವಿಚಾರ ಅಂದ್ರೆ ಈ ಲೈನ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಆರ್ಥಿಕತೆಯ ದೊಡ್ಡ ಬೂಸ್ಟ್ ನೀಡುತ್ತೆ. ಜಿಲ್ಲೆಗಳ ರೈತರು ಬೆಳೆದಿರುವಂತಹ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನ ನೇರವಾಗಿ ಬೇರೆ ರಾಜ್ಯಗಳಿಗೆ ಕಳಿಸಲು ಈ ದಾರಿ ತುಂಬಾ ಹತ್ತಿರವಾಗುತ್ತೆ. ಲಾರಿಗಳಲ್ಲಿ ಸಾಗಿಸೋಕ್ಕಿಂತ ರೈಲಲ್ಲಿ ಸಾಗಿಸೋದು ರೈತರಿಗೆ ತುಂಬಾ ಸಹಾಯದಾಯಕ. ಈ ರೈಲ್ವೆ ಸ್ಟೇಷನ್ಗಳು ಬಂದಷ್ಟು ಈ ಏರಿಯಾದಲ್ಲಿ ಲ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಈ ಹೊಸ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ವೀಕ್ಷಕರೇ, ಭವಿಷ್ಯದಲ್ಲಿ ನಾವು ಇದನ್ನ ಹೇಗೆ ನೋಡಬಹುದು? ಒಮ್ಮೆ ಈ ಕಡಪ ಬೆಂಗಳೂರು ರೈಲ್ವೆ ಕಂಪ್ಲೀಟ್ ಆಯ್ತು ಅಂದ್ಕೊಳ್ಳಿ, ಆಗ ನಮಗೆ ಕೇವಲ ಕಡಪ ಮಾತ್ರವಲ್ಲ, ಅಲ್ಲಿಂದ ಮುಂದೆ ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂಗೆ ಹೋಗುವಂತ ದಾರಿ ಕೂಡ ಸುಗಮವಾಗುತ್ತೆ. ಈಗ ನಾವು ರಸ್ತೆಯ ಮೂಲಕ ಹೋದ್ರೆ ಎದುರಿಸುವಂತಹ ಟ್ರಾಫಿಕ್ ಕಿರಿಕಿರಿ ಇರುವುದಿಲ್ಲ. ಒಂದೇ ಭಾರತ್ ಎಕ್ಸ್ಪ್ರೆಸ್ ನಂತಹ ಸ್ಪೀಡ್ ಟ್ರೈನ್ಗಳು ಈ ಹಳಿಗಳಲ್ಲಿ ಓಡಿದೆ. 2.5 ಮತ್ತು 3 ಗಂಟೆಗಳಲ್ಲಿ ನಾವು ಬೆಂಗಳೂರಿನಿಂದ ಕಡಪದಲ್ಲಿ ಇರಬಹುದು. ವೀಕ್ಷಕರೇ, ಈ ಯೋಜನೆಗೆ ಬೇಕಾಗಿರುವುದು ಈಗ ಬಲವಾದ ಪೊಲಿಟಿಕಲ್ ಪುಷ್. 2 ರಾಜ್ಯಗಳ ಸಂಸದರು ಮತ್ತು ಶಾಸಕರು ಒಟ್ಟಾಗಿ ಕುಳಿತು ಅರಣ್ಯ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಬೇಕು. ಆಗ ಮಾತ್ರ ನಾವು ಈ ದಾರಿಯಲ್ಲಿ ರೈಲು ಓಡಿಸಲು ನೋಡುವುದು ಸಾಧ್ಯ. ಜನಸಾಮಾನ್ಯರಾದ ನಾವು ಈ ಬಗ್ಗೆ ಧ್ವನಿ ಎತ್ತಬೇಕು. ಸರ್ಕಾರಿ ಕೆಲಸಗಳು ಅಂದ್ರೆ ಅಷ್ಟೇ, ಜನರು ಒತ್ತಾಯ ಮಾಡಿದಷ್ಟು ಕೆಲಸಗಳು ವೇಗವಾಗಿ ನಡೆಯುತ್ತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ರೈಲ್ವೆ ಅಂದ್ರೆ ಬರೀ ಹಳಿ ಮತ್ತು ಕಬ್ಬಿಣ ಪೆಟ್ಟಿಗೆಗಳಲ್ಲ, ಅವು ಜನರ ಭಾವನೆಗಳು. ಸಾವಿರಾರು ಜನರ ಜೀವನವನ್ನು ಒಂದು ಹಳಿ ಬದಲಾಯಿಸಬಲ್ಲದು. ಬೆಂಗಳೂರಿನ ಐಟಿ ಹಬ್ ಮತ್ತು ಆಂಧ್ರದ ಕೃಷಿ ಮತ್ತು ಕೈಗಾರಿಕಾ ಹಬ್ಗಳ ಬೆಸೆಯುವ ಈ ಸೇತುವೆ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅನ್ನೋದು ನಮ್ಮ ಆಸೆ. ಈ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಏನಾದ್ರೂ ಪರ್ಸನಲ್ ಮಾಹಿತಿ ಇದ್ರೆ ಅಥವಾ ನಿಮ್ಮ ಊರಿನ ಹತ್ತಿರ ಕೆಲಸ ನಡೀತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಮಾಹಿತಿ ಹಂಚಿಕೊಳ್ಳುವುದಷ್ಟು ಹೆಚ್ಚಾಗುತ್ತೆ. ಅದಂತೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಶನ್ ವಿಡಿಯೋಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಒತ್ತಿ. ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡಿದರೆ ಐಫೈ ಕನ್ನಡ. ಧನ್ಯವಾದಗಳು.